ಆದರೆ ಈ ಬಾರಿಯ ರಾಜ್ಯ ಕಾರ್ಯಕಾರಿಣಿ ಅತ್ಯಂತ ಉತ್ಸಾಹದಿಂದ ಕಾರ್ಯಕರ್ತರು ಭಾಗವಹಿಸಿದ್ದು, ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದ್ದು ಮುಂದಿನ ಕಾರ್ಯಗಳಿಗೆ ದೊಡ್ಡ ಶಕ್ತಿ ಕೊಡುವಂಥ ಕೆಲಸ ನಡೀತದೆ. ಆ ಸಂದರ್ಭಗಳಲ್ಲಿ ಸಂಘಟನಾತ್ಮಕವಾದಂಥ ಸಂಗತಿಗಳು, ರಾಜ್ಯ ಸರ್ಕಾರದ ವಿರುದ್ಧವಾಗಿ ತೆಗೆದುಕೊಳ್ಬೇಕಾದಂಥ ನಿರ್ಣಯಗಳನ್ನು ಬಹಳ ಬಲವಾಗಿ ತಗೊಳ್ಳುವಂಥ ಪ್ರಯತ್ನ ನಡೀತದೆ. ಅಲ್ಲಿ ಶತಾಯಗತಾಯ 28ರ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಅಂತ ಆದರೆ ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದಂಥ ಒಂದು ಕಾರ್ಯಕಾರಿಣಿ ಆಗಿತ್ತು. 28ರ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸರ್ಕಾರ ಬರೋ ಹಾಗೆ ಎಲ್ಲ ರೀತಿಯ ಸಂಗತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕಾರ್ಯ ಮಾಡಬೇಕು. ಅದರ ಪರಿಣಾಮದ ಮೂಲಕ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂತೇಳಿ ಒಂದು ರೀತಿಯ ಸಂಕಲ್ಪ ಮಾಡುವಂಥ ಒಂದು ರಾಜ್ಯದ ಕಾರ್ಯಕಾರಿಣಿ ಆಗಿತ್ತು. ಅಲ್ಲಿ 4 ನಿರ್ಣಯಗಳನ್ನು ನಾವು ಮಂಡನೆ ಮಾಡಿದ್ವಿ. ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂಥ ರಾಜ್ಯ ಕಾರ್ಯಕಾರಿಣಿ ಸಂಜೆ 6:30ವರೆಗೂ ಕೂಡ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಸಮಾರೋಪದ ಮೂಲಕ ಆ ಕಾರ್ಯಕಾರಿಣಿ ಮುಕ್ತಾಯ ಆಯಿತು. 4 ನಿರ್ಣಯಗಳನ್ನು ನಾವು ಮಂಡನೆ ಮಾಡಿದ್ವಿ. ರಾಜ್ಯ ಸರ್ಕಾರ ಯಾವ ರೀತಿ ಅಧಪತನ ಆಗಿದೆ ಅಂತೇಳಿ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದು ನಿಷ್ಕ್ರಿಯ, ನಿಷ್ಪ್ರಯೋಜಕ ಹಾಗೂ ಭ್ರಷ್ಟತೆಗೆ ಒಂದು ಸಾಕ್ಷೀಕರಿಸಬಲ್ಲಂಥ ಒಂದು ಸರ್ಕಾರ ಆಗಿ ಇವತ್ತು ಹೊರಗಡೆ ಇದೆ, ಆಳ್ವಿಕೆಯನ್ನು ಮಾಡ್ತಾ ಇದೆ. ಅದ್ರ ವಿರುದ್ಧವಾದಂಥ ಒಂದು ದೊಡ್ಡ ಖಂಡನ ನಿರ್ಣಯ ಮಾಡಬೇಕು ಅಂತೇಳಿ ಖಂಡನ ನಿರ್ಣಯವನ್ನು ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಮುಗಿಲು ಮುಟ್ಟಿರೋ ಭ್ರಷ್ಟಾಚಾರ, ಅದ್ರ ಬಗ್ಗೆ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಸ್ಪಷ್ಟ ಮಾಡಲಿಕ್ಕೆ ಹೋಗೋದಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದೊಳಗೆ ಏನಾಯಿತು, 187 ಕೋಟಿ ಹಗರಣ, ಶಿವಮೊಗ್ಗದ ಚಂದ್ರಶೇಖರ ಆ ಕಾರಣಕ್ಕೋಸ್ಕರ ನೇಣು ಹಾಕಿಕೊಂಡಿದ್ದು ನಮಗೆ ನೆನಪಾಗತ್ತೆ. ನಾನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ. ಸರ್ಕಾರ ಯಾವ ರೀತಿ ಸರ್ಕಾರ ಅಂತ ಹೇಳಿದ್ರೆ, ಇದು ಸುಪಾರಿ ಕಿಲ್ಲರ್ ಸರ್ಕಾರ ಅನ್ನೋಂಥ ರೀತಿ ಒಳಗಡೆ ಅವತ್ತಿನ ದಿವಸ ನಾವು ಚರ್ಚೆಯನ್ನು ಮಾಡಿದ್ವಿ. ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ವಿ. ನಾವು ಆ ಹಂತಕ್ಕೆ ತಲುಪಿರುವಂಥ ಸರ್ಕಾರ. ಮೂಢ ಹಗರಣ, ಅಬಕಾರಿ ಲೈಸೆನ್ಸ್ನಲ್ಲಿ ಹಗರಣ, ಗೃಹಲಕ್ಷ್ಮಿ ಯೋಜನೆ ಹಣ ದುರುಪಯೋಗ, 2 ತಿಂಗಳ ಹಣ ಇನ್ನೂ ಕೊಡಲೇ ಇಲ್ಲ, 5,000 ಕೋಟಿ. 60% ಸರ್ಕಾರ, ಇದು ಭಾರತೀಯ ಜನತಾ ಪಾರ್ಟಿ ಹೇಳಿಲ್ಲ, ಯಾರು ಆ ನೋವನ್ನು ಅನುಭವಿಸ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ 60% ಸರ್ಕಾರ ಅಂತ. ಗೃಹ ಸಚಿವರು ಇದ್ದಾರೆ ನಮ್ಮಲ್ಲಿ, ಏನು ಕೇಳಿದ್ರು ಗೊತ್ತಿಲ್ಲ ಅನ್ನುವಂಥ ರೀತಿಯನ್ನ ಒಂದು ಪದಪ್ರಯೋಗನ ಮಾಡುವಂಥ ಮೂಲಕ ಗೊತ್ತಿಲ್ಲದ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದು. ಮಾದಕ ದ್ರವ್ಯಗಳ ಹಾವಳಿ ಅನಿಯಂತ್ರಿತವಾಗಿ ನಿರಂತರವಾಗಿ ಹಾವಳಿ ಆಗಿರುವಂಥದ್ದು, ರೈತರ ಕಾಳಜಿಯನ್ನು ಮರೆತಿರುವಂಥ ಸರ್ಕಾರ. ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಅನೇಕ ಮನೆಗಳನ್ನ ಸಾವಿನ ಮನೆಗಳನ್ನಾಗಿ ಮಾಡಿರುವಂಥದ್ದು ಸರ್ಕಾರದ ಸಾಧನೆ ಆಗಿದೆ. ಬೆಲೆ ಏರಿಕೆ ಅದು ಗಿನ್ನಿಸ್ ದಾಖಲೆ ಪಡೆಯುವಂತಹ ಹಂತಕ್ಕೆ ತಲುಪಿದೆ. ಇನ್ಯಾವ ರಾಜ್ಯದವರು ಈ ಹಂತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಉದ್ಯೋಗಕ್ಕೆ ಅವಕಾಶನೇ ಕೊಡದೇ ಇರುವಂಥ ಒಂದು ಕೆಟ್ಟ ಸರ್ಕಾರ, ಅಭಿವೃದ್ಧಿನೇ ಮರೆತಿರುವಂಥ ಶೂನ್ಯ ಸರ್ಕಾರ. ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಸರ್ಕಾರ ಆರಂಭ ಆದಂಥ ದಿನಗಳಿಂದ ಅಭಿವೃದ್ಧಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ಹೇಳಿ ನಮಗೆ ಘೋಷಣೆಗಳನ್ನು ಹೇಳಿದ್ರು.
ಇನ್ನು ಅದನ್ನು ತುದಿ ಮುಟ್ಟಿಸ್ಲಿಕ್ಕೆ ಆಗದೆ ಇರೋಂಥದ್ದು. 1,000 ದಿನಗಳಾದರೂ ಕೂಡ 1000 ದಿನಗಳ ನೀವು ಕಲ್ಯಾಣ ಕಾರ್ಯಕ್ರಮಗಳನ್ನ, ಕಲ್ಯಾಣ ಯೋಜನೆಗಳು ಮಾಡಿದ್ದೀವಿ ಅಂತೇಳಿ ಸಂತೋಷ ಪಡುವಂತ, ಬೀಗ್ತಾ ಇರುವಂತ ಸಂದರ್ಭಗಳೇ ಲೋಕಲ್ ಬಾಡಿಗೆ ಕೊಟ್ಟಿರೋಂಥ ಹಣ ಇವತ್ತು ಕೂಡ ಟೆಂಡರ್ ಪ್ರಕ್ರಿಯೆಯಲ್ಲೇ ಇದೆ. ಯಾವುದೇ ಕಾರಣಕ್ಕೂ ವರ್ಕ್ ಆರ್ಡರ್ ಇಶ್ಯೂ ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಈ ಸರ್ಕಾರ ನಿಂತುಕೊಂಡಿದೆ. ಇನ್ನು 1,000 ದಿನ ಆಯಿತು ಟೆಂಡರ್ ಕರೆದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು. ಹೀಗೆ ಹಲವು ಮುಖಗಳಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ವಿಫಲ ಆಗಿದೆ 1,000 ದಿನಗಳಲ್ಲಿ ಅನ್ನುವಂಥ ಮಾತನ್ನ, ಅದ್ರ ವಿರುದ್ಧವಾದಂಥ ಖಂಡನ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಹಾಗೆಯೇ ಬ್ರಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ವಿಶೇಷ ಸಂಗತಿಗಳು ಚರ್ಚೆ ಆಯಿತು. ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು, ಅದು ಕಸದ ರಾಶಿಗಳ ಗುಂಡಿಗಳ ಬೆಂಗಳೂರಾಗಿ ಇವತ್ತು ಪರಿವರ್ತನೆ ಹೊಂದ್ತಾ ಇದೆ. ಈ ಸರ್ಕಾರಕ್ಕೆ ಏನು ನಾಚಿಕೆ, ಏನು ಅನಿಸದೇ ಇರುವಂತ ರೀತಿ ಒಳಗಡೆ ತನ್ನ ನಡವಳಿಕೆಯ ಸಾಬೀತು ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಕಸದ ರಾಶಿಗಳು ಬೇರೆ ಬೇರೆ ಭಾಗಗಳಲ್ಲಿ ನಾಗರಿಕರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ ಹೇಳಿ ಶಾಸಕರುಗಳು ಹೇಳಿದ್ರೆ, ಸರ್ಕಾರದ ಉತ್ತರ ಏನು ಅಂತ ಹೇಳಿದ್ರೆ, ನೀವು ಈ ಕಾರ್ಯಗಳಿಗೆ ಅಡ್ಡ ಬಂದ್ರೆ, ನಾವು ಮಾಡ್ತಾ ಇರೋಂಥ ಕಾರ್ಯ ಸರಿ ಇದೆ, ಆ ಕಾರ್ಯಕ್ಕೆ ಅಡ್ಡ ಬಂದ್ರೆ ಯಸ್ಮ ಹಾಕ್ತೇವೆ, ನಿಮ್ಮ ಮನೆ ಮುಂದೆ ಬಂದು ಕಸ ಸುರಿತೇವೆ ಅಂತ ಹೇಳ್ತಾರೆ. ಇದು ಸರ್ಕಾರದ ಬೇಜವಾಬ್ದಾರಿತ್ವದಂತ ನಡವಳಿಕೆ. ನಾವು ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ ಈ ಕಾರ್ಯವನ್ನು. ನಿರಂತರವಾಗಿರುವಂಥ ಸಮಸ್ಯೆ, ನಾವು ಅದ್ರ ಬಗ್ಗೆ ನಮ್ದು ತಕರಾರಿಲ್ಲ. ಆದರೆ ಒಬ್ಬ ಶಾಸಕರು ಅವ್ರ ಕ್ಷೇತ್ರದಲ್ಲಿ ಆಗ್ತಿರೋಂಥ ಸಮಸ್ಯೆಗಳ ಬಗ್ಗೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರೆ, ನಿನಗೆ ಎಸ್ಮಾದಲ್ಲಿ ಬಂಧನ ಮಾಡ್ತೇನೆ ಅಂತ ಹೇಳುವಂಥ ಒಂದು ದಾಷ್ಟ್ಯತನದ ಸರ್ಕಾರ ಇದು. ವಿರೋಧ ಪಕ್ಷದ ನಾಯಕರು ಈ ತರದ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಹುಷಾರ್ ಅಂತ ಹೇಳುವಂಥ ಸ್ಥಿತಿ, ನಿಮ್ಮನೆ ಮುಂದೆ ಕಸ ಸುರಿತವೆ ಅಂತ ಹೇಳುವಂಥ ಮಾತು. ರಾಜ್ಯ ಅಧ್ಯಕ್ಷರಿಗೆ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಮಾತಿನ ನಡವಳಿಕೆ ದಾಟಿ ಈ ಸರ್ಕಾರದ ಧೋರಣೆ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.